ಶ್ರೀಗುರುಭ್ಯೋ ನಮಃ. ಚಿಂತಾಮಣಿನಮಾಮಿ ತ್ವಾಂ ಚಿಂತಾಯಾಸ್ತಾಪಹಾರಿಣಂ ಅದ್ವೈತಬೋಧನಾಚಾರ್ಯಂ ಸಾಕ್ಷಾತ್ ಶಂಕರರೂಪಿಣಂ ಶ್ರೀನಾಥಂ ಸಚ್ಚಿದಾನಂದಂ ಸರ್ವಸಂಪದದಾಯಕಂ ಚಿಂತಾಮಣಿಯತಿಂ ವಂದೇ ನೀಲಕಂಠಗುರುಂ ಭಜೆ. ನೃಸಿಂಹೋಪಾಸಕಂ ಧೀರಂ ಆತ್ಮವಿದ್ಯಾವಿಶಾರದಂ ಚಿಂತಾಮಣಿಯತಿಂ ವಂದೇ ಸುಬ್ರಹ್ಮಣ್ಯಗುರುಂ ಭಜೆ. ಸ್ವಾನಂದಾಮೃತ ಸುಪ್ರೀತಂ ಶಂಕರಾಚಾರ್ಯಸೇವಕಂ ಚಿಂತಾಮಣಿಯತಿಂ ವಂದೇ ಶಿವಾನಂದಗುರುಂ ಭಜೆ. ಶ್ರೀ ಶಿವಾನಂದಗುರುಂ ಭಜೆ. ಶ್ರೀ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಈ ಗುರುವಾರದ ಶ್ರೀಮದ್ ಭಾಗವತ ಕಥೆಯನ್ನು ನೋಡುವುದಕ್ಕೂ ಮುಂಚೆ ಈ ಹಿಂದಿನ ಗುರುವಾರದಲ್ಲಿ ನಾವು ಶ್ರೀಮದ್ ಭಾಗವತ ಮಹಾತ್ಮೆಯನ್ನು ಏನೆಲ್ಲ ಕೇಳಿದ್ದೀವಿ ಅಂತೇಳಿ ಒಂದು ಸ್ಮರಣೆ ಮಾಡಿಕೊಂಡು ಇವತ್ತಿನ ಶ್ರೀಮದ್ ಭಾಗವತ ಮಹಾತ್ಮೆಯನ್ನು ನೋಡೋಣ. ಆತ್ಮದೇವ ಕಾಡಿಗೆ ಹೋದ್ಮೇಲೆ ಮನೆಯಲ್ಲಿ ತಾಯಿ ದುಂದುಲಿ ಮಾತ್ರ ಇದ್ಲು. ಮಗ ದುಂದುಕಾರಿಯ ಕಾಟ ತಾಳಲಾರದೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಮನೆಯಲ್ಲಿ ಯಾರೂ ಇರಲಿಲ್ಲ, ದುಂದುಕಾರಿ ಮಾತ್ರ ಮನೆಯಲ್ಲಿರ್ತಿದ್ದ. ಹಾಗಾಗಿ 5 ಮಂದಿ ವೇಶ್ಯರನ್ನು ತನ್ನ ಮನೆಗೆ ಕರೆದುಕೊಂಡು ಅವರ ಜೊತೆಗೆ ಸಂತೋಷವಾಗಿರ್ತಿದ್ದ. ಆದರೆ ಅವರಿಗೆ ಆಸೆ ಹೆಚ್ಚು, ವೇಶ್ಯರಿಗೆ ಆಸೆ ಹೆಚ್ಚು. ಹಾಗಾಗಿ ಅವರು ಕೇಳಿದ್ದನ್ನೆಲ್ಲ ತಂದು ಕೊಡೋದ್ರಲ್ಲೇ ಅವನ ಪ್ರತಿದಿನ ಕೆಲಸ ಆಗಿತ್ತು. ಯಾಕಂತಂದರೆ ಆ ದುಂದುಕಾರಿ ಕಾಮಜ್ವರದಿಂದ ಅವರು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದ. ಒಂದಿನ ದುಂದುಕಾರಿಗೆ ಅತೀ ಹೆಚ್ಚು ಹೆಂಡವನ್ನು ಕುಡಿಸಿ ಮಲಗಿಸ್ತಾರೆ. ಮಧ್ಯರಾತ್ರಿ ಆಯಿತು. ಆ ಮಧ್ಯರಾತ್ರಿಯಲ್ಲಿ ಅವನ ಕೊರಳಿಗೆ ಹಗ್ಗ ಹಾಕಿ ಎಷ್ಟು ಎಳೆದರೂ ಕೂಡ ಸಾಯದೇ ಇದ್ದಾಗ ಅವನ ಬಾಯಿಗೆ ಕೆಂಡವನ್ನು ಸುರಿತಾರೆ. ಹಾಗಾಗಿ ಆ ಅಗ್ನಿಯ ಜ್ವಾಲೆಯಿಂದ ನರಳಾಡಿ ಕೊನೆಗೆ ಆ ದುಂದುಕಾರಿ ಸತ್ತು ಹೋಗ್ತಾನೆ. ಆ ದುಂದುಕಾರಿಯ ದೇಹವನ್ನು ಒಂದು ಹೊಂಡದಲ್ಲಿ ಮುಚ್ಚಿ 3 ದಿನ ಆದಮೇಲೆ ಅವರೆಲ್ಲರೂ ದುಂದುಕಾರಿಯ ಸಂಪತ್ತನ್ನೆಲ್ಲ ತಗೊಂಡು 3 ದಿನ ಆದಮೇಲೆ ಹೋಗ್ತಾರೆ. ತಮ್ಮನಾದ ಗೋಕರ್ಣ ತೀರ್ಥಯಾತ್ರೆ ಮುಗಿಸಿ ಮನೆಗೆ ಬಂದು ಅಂಗಳದಲ್ಲಿ ಮಲ್ಕೊಂಡಾಗ ದುಂದುಕಾರಿ ಪ್ರೇತನಾಗಿ ಅವನಿಗೆ ನಡೆದದ್ದನ್ನೆಲ್ಲ ಹೇಳ್ತಾನೆ. ನಂತರ ಮರುದಿನ ಗೋಕರ್ಣ ಸೂರ್ಯದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಸೂರ್ಯದೇವರು ಸಪ್ತಾಹದ ವಿಧಿಯಿಂದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿಸು ಅಂತ ಹೇಳ್ತಾರೆ. ಅದೇ ರೀತಿ ಸಪ್ತಾಹದ ಮೂಲಕ ಶ್ರೀಮದ್ ಭಾಗವತ ಪ್ರವಚನವನ್ನು ಮಾಡ್ತಾನೆ. ಪ್ರೇತನಾದ ದುಂದುಕಾರಿ ಬಿದಿರಿನ ಬೊಂಬಿನಲ್ಲಿ ಕೂತು ಭಕ್ತಿಯಿಂದ ಕೇಳಿದ್ದಕ್ಕಾಗಿ ಅವನ ಪಾಪಗಳೆಲ್ಲ ನಾಶವಾಗಿ ಅವನನ್ನು ವಿಷ್ಣುವಿನ ಪಾರ್ಷದರು ವಿಮಾನದ ಮೂಲಕ ಕರೆದುಕೊಂಡು ಹೋಗಿದ್ದನ್ನು ಅಲ್ಲಿದ್ದ ಜನರೆಲ್ಲರೂ ನೋಡಿ ಮತ್ತೆ ಶ್ರಾವಣ ಮಾಸದಲ್ಲಿ ಗೋಕರ್ಣ ಸಪ್ತಾಹದ ಮೂಲಕ ಶ್ರೀಮದ್ ಭಾಗವತ ಪ್ರವಚನವನ್ನು ಮಾಡ್ತಾನೆ. ವಿಷ್ಣುವಿನ ಪಾರ್ಷದರು ಯಾವ ರೀತಿ ಈ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ರು, ಅದೇ ರೀತಿ ಜನರೆಲ್ಲರೂ ಆ ಸಪ್ತಾಹದ ಮೂಲಕ ಶ್ರೀಮದ್ ಭಾಗವತವನ್ನು ಕೇಳಿದರು. ಹಾಗಾಗಿ 100 ವಿಮಾನಗಳಲ್ಲಿ ಬಂದು ಜನರನ್ನು ಕರೆದುಕೊಂಡು ಶ್ರೀಕೃಷ್ಣನ ಪಾರ್ಷದರು ಹೋಗ್ತಾರೆ. ಆ ಗೋಕರ್ಣನನ್ನು ಭಗವಂತನಾದ ವಿಷ್ಣುವೇ ಅವನನ್ನು ಆಲಿಂಗನ ಮಾಡಿಕೊಂಡು ಕೈ ಹಿಡಿದುಕೊಂಡು ಹೋಗ್ತಾರೆ. ಈ ಕಥೆಯನ್ನು ನಾರದರಿಗೆ ಸನಕಾದ ಋಷಿಗಳು ಹೇಳಿದರು. ನಾರದರು ಮುಂದೆ ಕೇಳ್ತಾ ಇದ್ದಾರೆ, ಈ ಸಪ್ತಾಹ ಅಂದರೆ ಏನು, ಈ ಸಪ್ತಾಹದಿಂದ ಶ್ರೀಮದ್ ಭಾಗವತವನ್ನು ಹೇಗೆ ಪ್ರವಚನ ಮಾಡಬೇಕು, ಎಲ್ಲಿ ಕೇಳಬೇಕು, ಯಾರು ಕೇಳಬೇಕು, ಇದರ ಬಗ್ಗೆ ವಿಸ್ತಾರವಾಗಿ ಹೇಳಿ ಅಂತೇಳಿ ಸನಕಾದ ಋಷಿಗಳಿಗೆ ಕೇಳಿದರು ಎನ್ನುವಲ್ಲಿಗೆ ನಾವು ನಿಲ್ಲಿಸಿದ್ವಿ. ಇವತ್ತಿನ ಈ ಗುರುವಾರದ ಶ್ರೀಮದ್ ಭಾಗವತವನ್ನು ಮುಂದಿನದ್ದು ಅಂದರೆ ಸಪ್ತಾಹ ಯಜ್ಞದ ವಿಧಿಯನ್ನು ಸನಕಾದ ಋಷಿಗಳು ನಾರದರಿಗೆ ಏನೆಲ್ಲ ಹೇಳ್ತಾರೆ ಅನ್ನುವುದನ್ನು ಈಗ ನೋಡೋಣ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ನಾರದರೆ, ನಿಮಗೆ ಸಪ್ತಾಹ ಶ್ರವಣದ ವಿಧಿಯನ್ನು ಹೇಳ್ತೀವಿ ಕೇಳ್ರಿ. ಮೊಟ್ಟ ಮೊದಲು ಈ ಶ್ರೀಮದ್ ಭಾಗವತ ಸಪ್ತಾಹವನ್ನು ಮಾಡ್ತೀವಿ ಅನ್ನೋಂಥ ನಾವು ಯಾವಾಗ ಯೋಚನೆ ಮಾಡ್ತೀವೋ ಆವಾಗಿನಿಂದಲೇ, ಅಂದರೆ ಜನರಿಗೆಲ್ಲರಿಗೂ ಹೇಳ್ತಾ ಇದ್ದಾರೆ ಸನಕಾದಿಗಳು, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ವಿವಾಹವನ್ನು ಏರ್ಪಾಡು ಮಾಡಿದ್ದೀರಿ ಅಂತಂದಾಗ ದುಡ್ಡಿನ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರೋ ಅದೇ ರೀತಿ ಶ್ರೀಮದ್ ಭಾಗವತ ಸಪ್ತಾಹವನ್ನು ನಾವು ಮಾಡಬೇಕು ಅಂತ ಮನೆಯಲ್ಲಿ ಏನಾದರೂ ನೀವು ಯೋಚನೆ ಮಾಡಿದರೆ ಮೊದಲು ವಿವಾಹಕ್ಕೆ ಹೇಗೆ ದುಡ್ಡನ್ನು ಕ್ರೋಢೀಕರಣ ಮಾಡ್ಕೊಳ್ತೀರೋ ಅದೇ ರೀತಿ ಈ ಭಾಗವತ ಸಪ್ತಾಹವನ್ನು ಮಾಡೋದಕ್ಕೋಸ್ಕರ ಮೊದಲು ಆ ಧನದ ವ್ಯವಸ್ಥೆ, ದುಡ್ಡಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕಂತೆ.
ಅದಾದಮೇಲೆ ಜ್ಯೋತಿಷ್ಯರನ್ನು ಕರೆಸಿ ಮುಹೂರ್ತವನ್ನು ಕೇಳಬೇಕು. ಈ ಶ್ರೀಮದ್ ಭಾಗವತವನ್ನು ಮೋಕ್ಷದ ಪ್ರಾಪ್ತಿಗೋಸ್ಕರ ಕೇಳಬೇಕು ಅಂತ ಅಂದ್ಕೊಂಡಿರೋರು ಈ ಕಥೆಯನ್ನು ಪ್ರಾರಂಭ ಮಾಡೋದಕ್ಕೆ ಭಾದ್ರಪದ ಮಾಸ, ಆಶ್ವೀಜ, ಕಾರ್ತೀಕ, ಮಾರ್ಗಶೀರ್ಷ, ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಈ 6 ತಿಂಗಳುಗಳಲ್ಲಿ ಆ ಭಾಗವತವನ್ನು ನಾವು ಕೇಳಿದರೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತೇಳಿ ಹೇಳಿದ್ದಾರೆ. ಹಾಗಂತ ಬೇರೆ ಮಾಸದಲ್ಲಿ ಕೇಳಬಾರ್ದು ಅಂತೇನಿಲ್ಲ. ಈ ಮೋಕ್ಷದ ಆಸೆ ಅಂದರೆ ಮೋಕ್ಷದ ಪ್ರಾಪ್ತಿ ಆಗಬೇಕು ಅಂತ ಯಾರಿಗಾದಿದ್ದರೆ ಈ 6 ತಿಂಗಳಲ್ಲಿ ಕೇಳಬೇಕು ಅಂತೇಳಿ ಹೇಳ್ತಾರೆ. ಮತ್ತು ಆ ತಿಂಗಳಲ್ಲಿ ಭದ್ರಾಕರ್ಣ, ವ್ಯತಿಪಾತ ಈ ಥರದ ಕುಯೋಗಗಳು ಇರಬಾರ್ದು ಅಂಥೇಳಿ ಹೇಳ್ತಾರೆ. ಈ ಕಥೆ ಎಲ್ಲಿ ನಡಿಬೇಕು ಅಂತಂದರೆ, ಮತ್ತು ಈ ಶ್ರೀಮದ್ ಭಾಗವತವನ್ನು ಆಯೋಜನೆ ಮಾಡಿದ ಮೇಲೆ ಉತ್ಸಾಹಿ ಜನರನ್ನು ತನ್ನ ಸಹಾಯಕರನ್ನಾಗಿ ಇಟ್ಕೊಳ್ಬೇಕು. ಇಲ್ಲಿ ಕಥೆ ನಡೀತದೆ, ಎಲ್ಲರೂ ಸಪರಿವಾರವಾಗಿ ಆಗಮಿಸಬೇಕು ಅಂತ ಪ್ರಯತ್ನಪೂರ್ವಕವಾಗಿ ಎಲ್ಲ ಊರುಗಳಿಗೂ ಆಮಂತ್ರಣವನ್ನು ಕಳಿಸಬೇಕು. ಭಗವದ್ಗೀತೆ ಸಂಕೀರ್ತನೆಗಳಿಂದ ದೂರವಾದ ಯಾರಾದರೂ ಇದ್ದರೆ, ಅಂದರೆ ಇಲ್ಲಿ ಬರೇ ಬ್ರಾಹ್ಮಣರು ಗಂಡಸರು ಮಾತ್ರ ಕೇಳಬೇಕು ಅಂತೇನೂ ಇಲ್ಲ, ಸ್ತ್ರೀಗಳು ಬ್ರಾಹ್ಮಣೇತರರು ಕೂಡ ಈ ಶ್ರೀಮದ್ ಭಾಗವತವನ್ನು ಅವರಿಗೆ ಸಿಗುವಂತೆ ಮಾಡಬೇಕು ಅಂಥೇಳಿ ಸನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಊರುಗಳಲ್ಲಿ ವಿರಕ್ತರಾದವರು, ಭಗವಂತನ ಭಕ್ತರು ಯಾರಿರ್ತಾರೋ, ಹರಿಕೀರ್ತನೆ ಪ್ರೇಮಿಗಳು ಯಾರಿರ್ತಾರೋ ಅವರಿಗೆಲ್ಲರಿಗೂ ವಿಶೇಷವಾಗಿ ಆಮಂತ್ರಣವನ್ನು ಕಳಿಸಿ ಅವಶ್ಯವಾಗಿ ಬರಲೇಬೇಕು ಅಂಥೇಳಿ ಕೇಳ್ಕೋಬೇಕಂತೆ. ಮತ್ತು ಆಗಿನ ಕಾಲದಲ್ಲಿ ಪತ್ರವನ್ನು ಬರೆದು ಹಾಕ್ತಿದ್ರು. ಆ ಪತ್ರವನ್ನು ಹೇಗೆ ಬರಿಬೇಕು ಅಂತೇಳಿ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಹೇಗೆ ಅಂತಂದರೆ, ಮಹನೀಯರೇ, ಇಲ್ಲಿ 7 ದಿನಗಳವರೆಗೆ ಬಹಳ ದುರ್ಲಭವಾದ ಸತ್ಪುರುಷರ ಸಭೆ ಸೇರ್ತದೆ ಮತ್ತು ಅಪೂರ್ವ ರಸಮಯವಾದ ಶ್ರೀಮದ್ ಭಾಗವತ ಕಥಾ ಪ್ರವಚನ ನಡೀತದೆ. ಶ್ರೀಮದ್ ಭಾಗವತ ಕಥಾಮೃತವನ್ನು ಪಾನ ಮಾಡುವ ರಸಿಕ ಭಕ್ತರಾದ ತಾವು ಪ್ರೇಮದಿಂದ ಶೀಘ್ರವಾಗಿ ದಯಮಾಡಿಸಬೇಕು. ತಮಗೆ ಹೆಚ್ಚು ಅವಕಾಶ ಇಲ್ಲದಿದ್ದರೆ 1 ದಿನವಾದರೂ ಇಲ್ಲಿಗೆ ಅವಶ್ಯವಾಗಿ ಆಗಮಿಸಬೇಕು. ಯಾಕಂತಂದರೆ ಇಲ್ಲಿಯ ಪ್ರತಿ ಕ್ಷಣವೂ ಅತ್ಯಂತ ದುರ್ಲಭವಾಗಿರುವಂಥದ್ದು. ಹೀಗೆ ಎಲ್ಲರಿಗೂ ವಿನಯಪೂರ್ವಕವಾಗಿ ಆಮಂತ್ರಣವನ್ನು ಕಳಿಸಬೇಕು. ಬಂದವರೆಲ್ಲರಿಗೂ ವಾಸ ಮಾಡೋದಕ್ಕೆ ಯಥೋಚಿತವಾದ ಜಾಗವನ್ನು ಏರ್ಪಾಡು ಮಾಡಬೇಕು ಅಂಥೇಳಿ ಸನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಪತ್ರ ಬರಿತಾ ಇದ್ದರು. ಈಗಲೂ ಪತ್ರ ಬರೆದು ಅಂದರೆ ಪ್ರಿಂಟೆಡ್ ಹಾಕಿ ಆ ಪತ್ರಿಕೆಗಳನ್ನು ಎಲ್ಲ ಕಡೆಗೂ ಹಂಚುತ್ತಾರೆ. ಅದಕ್ಕಿಂತ ವಿಶೇಷವಾಗಿ ವೇಗವಾಗಿ ಹೋಗೋದು ಏನು ಅಂತಂದರೆ, ಈಗಿನ ಕಾಲದ ವಾಟ್ಸಾಪ್ ಇರ್ಬೋದು, ಅಥವಾ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇದರಲ್ಲಿ ನೀವೇನಾದರೂ ವಿಡಿಯೋ ಮೂಲಕ ಎಲ್ಲರಿಗೂ ತಿಳಿಸ್ಬೋದು. ಒಟ್ಟಿನಲ್ಲಿ ಕಾರ್ಯ ಏನು ಅಂತಂದರೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನುವಂಥದ್ದು. ಇನ್ನು ಕಥಾಶ್ರವಣವನ್ನು ಯಾವುದಾದ್ರೂ ತೀರ್ಥಕ್ಷೇತ್ರದಲ್ಲಾಗಲಿ ವನದಲ್ಲಾಗಲಿ ಇದು ಯಾವುದೂ ಆಗಲಿಲ್ಲ ಅಂದರೆ ತನ್ನ ಮನೆಯಲ್ಲಿ ಏರ್ಪಾಡು ಮಾಡೋದು ಒಳ್ಳೆಯದು ಅಂತ ಹೇಳಿದ್ದಾರೆ. ಮತ್ತು ಮನೆ ಜಾಗ ಎಷ್ಟಿರಬೇಕು ಅಂತಂದರೆ ವಿಶಾಲವಾಗಿ ಇರಬೇಕು, ಉದ್ದವಾಗಿ ಅಗಲವಾಗಿಯೂ ಎಲ್ಲ ರೀತಿಯಿಂದಲೂ ಸ್ವಚ್ಛವಾಗಿ ಇರಬೇಕು. ಆ ಜಾಗದಲ್ಲಿ ಕಸಗೂಡಿಸಿ ರಂಗೋಲಿ ಹಾಕಿ ಅಲಂಕಾರ ಮಾಡಿರಬೇಕು. ಮನೆಯ ಸಾಮಾನುಗಳನ್ನೆಲ್ಲ ಒಂದು ಕಡೆ ಇಟ್ಟು ಬಂದವರಿಗೆ ಕುತ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಡಬೇಕು. ಮತ್ತು ವಿಶೇಷವಾಗಿ ಶ್ರೀಮದ್ ಭಾಗವತ ಪ್ರವಚನ ಪ್ರಾರಂಭ ಆಗೋಕ್ಕೂ ಮುಂಚೆ 5 ದಿನಗಳ ಮುಂಚೆಯೇ ಕುತ್ಕೊಳ್ಳೋದಕ್ಕೆ ಚಾಪೆ, ಜಮಖಾನ ಏನೇನು ಬೇಕೋ ಅವನ್ನೆಲ್ಲ ಹೆಚ್ಚಾಗಿ ಸಂಗ್ರಹ ಮಾಡಿಟ್ಕೊಳ್ಬೇಕು. ಮತ್ತು ಶ್ರೀಮದ್ ಭಾಗವತ ಎಲ್ಲಿ ಪ್ರವಚನ ಆಗುತ್ತೋ ಅಲ್ಲೆಲ್ಲ ಸುತ್ತಮುತ್ತಲೂ ಬಾಳೆ ಕಂಬ, ಮಾವಿನ ಟೊಂಗಿಗಳೆಲ್ಲ ಕಟ್ಟಿ ಅಲಂಕಾರ ಮಾಡಿರಬೇಕು. ಸ್ವಲ್ಪ ದೊಡ್ಡದಾದ ಸ್ಟೇಜ್ ಹಾಕಿರಬೇಕು ಅಂತಲೂ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಧ್ವಜಗಳನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಸುಮಾರು 8 ತಾಸುಗಳ ಕಾಲ ಪ್ರವಚನ ಮಾಡೋದಿರುತ್ತೆ. ಹಾಗಾಗಿ ಪ್ರವಚನಕಾರರಿಗೆ ಅವರಿಗೆ ವ್ಯವಸ್ಥೆಯಾಗುವಂತೆ ಒಳ್ಳೆ ಪೀಠವನ್ನು ಅಂದರೆ ಮಣೆಯನ್ನು ಹಾಕಿಡಬೇಕು. ಪ್ರವಚನಕಾರರು ಉತ್ತರಾಭಿಮುಖವಾಗಿ ಕೂತು ಏನಾದರೂ ಪ್ರವಚನ ಮಾಡ್ತಿದ್ದರೆ ಮುಖ್ಯ ಶ್ರೋತೃಗಳು ಪೂರ್ವಾಭಿಮುಖವಾಗಿ ಕುಳಿತಿರಬೇಕಂತೆ. ಅಥವಾ ಪ್ರವಚನಕಾರರು ಪೂರ್ವಾಭಿಮುಖವಾಗಿ ಕೂತಿದ್ದರೆ ಮುಖ್ಯ ಶ್ರೋತೃಗಳು ಉತ್ತರಾಭಿಮುಖವಾಗಿ ಕೂತಿರಬೇಕು. ಇಲ್ಲ ಅಂತಂದರೆ ಉದಂಗ್ಮುಖೋ ಭವೇದ್ವಕ್ತ ಶ್ರೋತಾ ವೈ ಪ್ರಾಮುಖಸ್ತದ ಪ್ರಾಮುಖಶ್ಚೇದ್ಭವೇದ್ವಕ್ತ ಶ್ರೋತಾ ಚೋದಂಗ್ಮುಖಸ್ತದ ಅಥವಾ ಪೂರ್ವದಿಜ್ಞೇಯ ಪೂಜ್ಯ ಪೂಜಕ ಮಧ್ಯತಃ
ಶ್ರೋತೃಣಾಮಾಗಮೇ ಪ್ರೋಕ್ತ ದೇಶಕಾಲಾದಿಕೋ ವಿಧೈಹಿ. ಶ್ರೋತೃಗಳು ಈ ಶಾಸ್ತ್ರದಲ್ಲಿ ಹೇಳಿದಂತೆ ಕುತೂಹಲಕ್ಕಾಗಲಿಲ್ಲ ಅಂತಂದರೆ ಪ್ರವಚನ ಮಾಡೋರು ಯಾರಿದ್ದಾರೆ ಅವರೇನಾದರೂ ಪೂರ್ವಮುಖವಾಗಿ ಕೂತ್ಕೊಂಡಿದ್ದು ಅವರ ಎದುರುಗಡೆನೇ ಕೂತ್ಕೊಂಡು ಅವ್ರ ಮುಖ ಇವ್ರ ಮುಖ ಕಾಣುವಂತೆ ಎದುರುಗಡೆನೇ ಕೂತ್ಕೊಂಡು ಶ್ರೋತೃ ಆದವನು ಕೇಳಬಹುದು. ಪ್ರವಚನಕಾರನ ಮುಖವನ್ನು ನೋಡ್ತಾನೆ ಕೂತ್ಕೊಂಡ್ರೆ ಅದೇ ಪೂರ್ವ ದಿಕ್ಕು ಅಂತೇಳಿ ದೇಶಕಾಲ ಇವುಗಳನ್ನು ಅರಿತಿರುವ ವಿದ್ವಾಂಸರು ಆ ಶ್ರೋತೃವಿಗೆ ಶಾಸ್ತ್ರದಲ್ಲಿ ಇದೇ ರೀತಿ ನಿಯಮವನ್ನು ತಿಳಿಸಿದ್ದಾರೆ. ಮತ್ತು ಶ್ರೀಮದ್ ಭಾಗವತ ಪ್ರವಚನವನ್ನು ಮಾಡುವುದಕ್ಕೆ ಎಂಥವರನ್ನು ಕರೆಸಬೇಕು ಅಂತೇಳಿ ಹೇಳಿದ್ದಾರೆ. ಎಂಥವರು ಅಂತಂದರೆ ಅವರು ಪ್ರತಿದಿನ ಸಂಧ್ಯಾವಂದನೆ ಮಾಡ್ತಾ ಇರಬೇಕು, ಬೇರೆ ಬೇರೆ ಅನುಷ್ಠಾನಗಳನ್ನು ಮಾಡ್ತಾ ಇರಬೇಕು. ದೇವರ ಮೇಲೆ ನಂಬಿಕೆ ಇದ್ದವರನ್ನು ಮಾತ್ರ ಈ ಪ್ರವಚನಕ್ಕೆ ಕರಿಬೇಕು. ಪ್ರವಚನ ಮಾಡುವರೆಲ್ಲರೂ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಾರಲ್ಲ ಅಂಥೇಳಿ ನೀವು ಕೇಳ್ಬೋದು. ಅದೇ ಎಷ್ಟೋ ಜನ ಬರೀ ಪ್ರವಚನ ಮಾತ್ರ ಮಾಡ್ತಾರೆ, ಆದರೆ ದೇವರ ಮೇಲೆ ನಂಬಿಕೆನೇ ಇಟ್ಟಿರೋದಿಲ್ಲ. ಹಾಗಾಗಿ ದೇವರ ಮೇಲೆ ಯಾರು ನಂಬಿಕೆ ಇಟ್ಟಿರ್ತಾರೋ ಅಂಥವರನ್ನು ಪ್ರವಚನಕ್ಕೆ ಕರಿಬೇಕು. ಅಷ್ಟೇ ಅಲ್ಲ, ವ್ರತಗಳನ್ನೂ ಮಾಡ್ತಾ ಇರಬೇಕು. ವಿಶೇಷವಾಗಿ ವೇದ ಮಂತ್ರಗಳನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಬರ್ತಾ ಇರಬೇಕು ಮತ್ತು ಆ ಮಂತ್ರಗಳನ್ನು ಗುರುಮುಖೇನ ಕಲಿತಿರಬೇಕು. ಈಗಿನ ಕಾಲದಲ್ಲಿ ಫೇಸ್ಬುಕ್ಕು, ಯೂಟ್ಯೂಬ್ ನೋಡ್ಕೊಂಡು ಮಂತ್ರಗಳನ್ನು ಹೆಂಗೆ ಬೇಕು ಹಂಗೆ ಹೇಳ್ತಾ ಇದ್ದಾರೆ. ಅಂಥವರನ್ನು ಸರ್ವಥಾ ಕಲಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ವೇದ ಮಂತ್ರಗಳನ್ನು ಗುರುಗಳ ಮೂಲಕನೇ ಕಲಿತಿರುವಂತಹ ಪ್ರವಚನಕಾರರನ್ನು ಕರೆದು ಪ್ರವಚನ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಬರೀ ಪ್ರವಚನಕ್ಕೆ ಮಾತ್ರ ಅಲ್ಲ, ನಿಮ್ಮ ಮನೆಗೆ ಬರುವಂತಹ ಯಾರು ಪುರೋಹಿತರಿದ್ದಾರೋ ಅವರೆಲ್ಲರಿಗೂ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಮನೆಗೇನಾದರೂ ಪೂಜೆಗೋಸ್ಕರನೋ, ವಿವಾಹಕ್ಕೋಸ್ಕರನೋ, ಉಪನಯನಕ್ಕೋಸ್ಕರನೋ, ಗೃಹ ಪ್ರವೇಶಕ್ಕೋಸ್ಕರನೋ ಅಥವಾ ಅಶುಭ ಕಾರ್ಯಕ್ರಮಕ್ಕೆ ಕರೆಸ್ತಾ ಇರಲಿ, ಎಂಥ ಪುರೋಹಿತನ ಕರೆಸಬೇಕು ಅಂತಂದರೆ ಇಷ್ಟೊತ್ತೆಲ್ಲ ನಾನು ಹೇಳಿದ್ನಲ್ಲ, ಕನಿಷ್ಠ ಸಂಧ್ಯಾವಂದನೆ ಮಾಡ್ತಾ ಇರಬೇಕು, ವ್ರತಗಳನ್ನು ಮಾಡ್ತಾ ಇರಬೇಕು, ವೇದ ಮಂತ್ರಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇರಬೇಕು, ಅದನ್ನು ಗುರುಗಳಿಂದನೇ ಕಲಿತಿರಬೇಕು. ಅಂಥ ಪುರೋಹಿತರನ್ನು ಕರೆಸಿ ನೀವು ನಿಮ್ಮ ಮನೆಯಲ್ಲಿ ಶುಭನೋ ಅಥವಾ ಅಶುಭ ಕರ್ಮವನ್ನು ಮಾಡಿಸಿದರೆ ಉತ್ತಮವಾದ ಕೆಲಸಗಳಾಗ್ತದೆ ಅಂತೇಳಿ ಹೇಳ್ತಾರೆ. ನೀವು ಮತ್ತೆ ಈ ಶ್ರೀಮದ್ ಭಾಗವತವನ್ನು ಪ್ರವಚನ ಮಾಡೋದಕ್ಕೆ ಎಂಥವ್ರನ್ನ ಕರೆಸಬಾರ್ದು ಅಂತಲೂ ಹೇಳಿದ್ದಾರೆ. ಎಂಥವ್ರನ್ನ ಅಂತಂದರೆ ಬೇರೆ ಧರ್ಮದವರನ್ನು ಹೀಯಾಳಿಸಿ ಪ್ರವಚನ ಮಾಡ್ತಾರಲ್ಲ ಅಂಥವರನ್ನು ಕರಿಬಾರ್ದು ಅಂತ ಹೇಳ್ತಾ ಇರ್ತಾರೆ. ನಾವು ನನ್ನ ಧರ್ಮನೇ ಶ್ರೇಷ್ಠ, ಬೇರೆ ಧರ್ಮದವ್ರನ್ನ ಶ್ರೇಷ್ಠ ಅಲ್ಲ ಅಂಥೇಳಿ ಏನೋ ಬೇರೆ ಬೇರೆ ರೀತಿಯಾಗಿ ಅವರನ್ನು ತೆಗಳುವಂತಹ ಕೆಲಸವನ್ನು ಮಾಡ್ತಾರೋ ಅಂಥವರನ್ನು ಕರಿಲೇಬಾರ್ದು ಅಂತಲೂ ಹೇಳ್ತಾ ಇದ್ದಾರೆ. ಮತ್ತು ಜಾತಿ ವಿಷ ಬೀಜಗಳನ್ನು ಯಾರು ಬಿತ್ತುತ್ತಾರೋ ಅಂಥವರನ್ನು ಕರಿಬಾರ್ದು. ಯಾಕಂತಂದರೆ ಬೇರೆ ಬೇರೆ ಜಾತಿಗಳೆಲ್ಲರೂ, ಬೇರೆ ಬೇರೆ ಧರ್ಮದವರೆಲ್ಲರೂ ಶ್ರೀಮದ್ ಭಾಗವತವನ್ನು ಕೇಳೋದಕ್ಕೆ ಬಂದಿರ್ತಾರೆ. ಅಂತಹ ಸಮಯದಲ್ಲಿ ಅವರ ಮನಸ್ಸಿಗೆ ಘಾತವಾಗುವಂತಹ ವಿಚಾರಗಳನ್ನೇನಾದರೂ ಹೇಳಿದರೆ ಅವರು ಆ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರೆ ಆ ಪ್ರವಚನಕಾರರಿಗೂ ಮತ್ತು ಆ ಪ್ರವಚನ ಮಾಡಿಸೋದಕ್ಕೆ ಪ್ರಾರ್ಥನೆ ಮಾಡಿ ಕರ್ಕೊಂಡು ಬಂದಿರ್ತಾರಲ್ಲ ಶ್ರೋತೃ, ಅವರಿಗೂ ಆ ಪಾಪ ಬರುತ್ತೆ ಅಂಥೇಳಿ ಅದಕ್ಕೋಸ್ಕರ ಅಂಥವರನ್ನು ಈ ಪ್ರವಚನ ಮಾಡೋದಕ್ಕೆ ಕರೆಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರು ಎಷ್ಟೇ ಪಂಡಿತರಾಗಿದ್ದರೂ ಕೂಡ ಬೇರೆ ಬೇರೆ ಧರ್ಮಗಳ ಬಗ್ಗೆ ಭ್ರಮೆಯನ್ನು ಹೊಂದಿರಬಾರ್ದು. ಅದರಲ್ಲೂ ಸ್ತ್ರೀಲಂಪಟರಾಗಿರುವಂಥವರನ್ನು ಶ್ರೀಮದ್ ಭಾಗವತದ ಪ್ರವಚನಕ್ಕೆ ನಿಯೋಜಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ರವಚನಕಾರನ ಜೊತೆಯಲ್ಲೇ ಇದ್ದು ಅವನಿಗೆ ಸಹಾಯಕನಾಗುವಂತಹ ಇನ್ನೊಬ್ಬ ವಿದ್ವಾಂಸನನ್ನು ನೇಮಿಸಬೇಕು. ಅವರು ಕೂಡ ಎಲ್ಲ ರೀತಿಯ ಸಂಶಯವನ್ನು ಹೋಗಲಾಡಿಸುವುದರಲ್ಲಿ ಸಮರ್ಥರಾಗಿರಬೇಕು. ಜನರಿಗೆ ಯಾವುದಾದ್ರೂ ವಿಚಾರದಲ್ಲಿ ಸಂಶಯ ಉಂಟಾದಾಗ ಅವರೇನಾದರೂ ಆ ಸಂಶಯವನ್ನು, ಪ್ರಶ್ನೆಗಳನ್ನು ಕೇಳಿದರೆ ಅದನ್ನು ಸಮರ್ಥವಾಗಿ ಉತ್ತರಿಸೋದಕ್ಕೆ ಕುಶಲನಾಗಿರುವಂತಹ ಇನ್ನೊಬ್ಬ ವಿದ್ವಾಂಸನನ್ನು ನೇಮಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಈ 7 ದಿನಗಳ ಕಾಲ ಪ್ರತಿದಿನ ಸುಮಾರು 8 ತಾಸುಗಳ ಕಾಲ ಶ್ರೀಮದ್ ಭಾಗವತವನ್ನು ಪ್ರವಚನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೇನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಯಿತು ಅಥವಾ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಉಂಟಾದರೆ ಅವರ ಬದಲಾಗಿ ಇವರು ಶ್ರೀಮದ್ ಭಾಗವತವನ್ನು ಮುಂದುವರಿಸಬೇಕು ಅನ್ನೋವಂಥ ವಿಚಾರದಿಂದ ಇನ್ನೊಬ್ಬರನ್ನು ನೇಮಿಸಬೇಕು ಅಂತ ಹೇಳ್ತಾ ಇದ್ದಾರೆ ಮೊದಲಿನಿಂದಲೂ. ಇನ್ನೊಂದು ವಿಚಾರ ಏನು ಅಂತಂದರೆ, ಬೆಳಿಗ್ಗೆಯಿಂದ ಅವರು ಭಾಗವತವನ್ನು ಹೇಳ್ತಾ ಇರ್ತಾರೆ,
ಮಧ್ಯಾಹ್ನದಿಂದ ಇನ್ನೊಬ್ಬರು ಹೇಳಿದರೆ ಇಬ್ಬರಿಗೂ ಆಯಾಸ ಕಮ್ಮಿ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲೂ ಶಾಸ್ತ್ರಕಾರರು ಇಬ್ಬರನ್ನು ನೇಮಿಸಬೇಕು ಅಂತಲೂ ಹೇಳಿರಬಹುದು. ಮತ್ತು ಕಥೆಯನ್ನು ಈ ಪ್ರಾರಂಭ ಮಾಡೋದಕ್ಕೆ ಮುಂಚೆಯೇ 2-3 ದಿನ ಮುಂಚಿತವಾಗಿಯೇ ಆ ಪ್ರವಚನಕಾರರು ಯಾರಿದ್ದಾರೋ ಅವರು ಕ್ಷೌರ ಮಾಡಿಸ್ಕೊಂಡು ಬರಬೇಕು ಅಂತಲೂ ಹೇಳಿದ್ದಾರೆ. ಭಾಗವತ ಪ್ರಾರಂಭ ಆದಮೇಲೆ ಈ 7 ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಅಂದರೆ 4 ಗಂಟೆಗೆ ಎದ್ದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡಿಕೊಂಡು ಪ್ರಯತ್ನಪೂರ್ವಕವಾಗಿ ಆದಷ್ಟು ಸಂಕ್ಷೇಪವಾಗಿ ಜಪತಪಗಳನ್ನು ಮುಗಿಸ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಸೂರ್ಯೋದಯಕ್ಕೆ ಈ ಪ್ರವಚನ ಪ್ರಾರಂಭ ಮಾಡಬೇಕು ಅಂತ ಹೇಳುತ್ತೆ. ಇವರು ಪ್ರತಿದಿನ ಮಾಡುವಂತಹ ಜಪತಪಗಳನ್ನು ಅವತ್ತಿನ ದಿನವೂ ಮಾಡ್ತಾಯಿದ್ರು ಅಂತಂದರೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಪ್ರಯತ್ನಪೂರ್ವಕವಾಗಿ ಸಂಕ್ಷೇಪವಾಗಿ ಮುಗಿಸ್ಕೊಂಡು ಬರಬೇಕು. ಹಾಗೆ ಮುಗಿಸ್ಕೊಂಬಂದರೆ ಆ ಪ್ರವಚನ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಮತ್ತು ಶ್ರೀಮದ್ ಭಾಗವತ ಪ್ರವಚನವನ್ನು ಪ್ರಾರಂಭ ಮಾಡುವುದಕ್ಕೂ ಮುಂಚೆಯೇ ಆಚಮ್ಯ ಸಂಕಲ್ಪಗಳನ್ನು ಮಾಡಿಕೊಂಡು ಗಣಪತಿ ಪೂಜೆ, ಪುಣ್ಯಾಹ ವಾಚನ, ನಾಂದಿ ಶ್ರಾದ್ದವನ್ನು ಮಾಡಬೇಕು ಅಂತಲೂ ಹೇಳಿದ್ದಾರೆ. ಅದಾದಮೇಲೆ ಒಂದು ಮಂಡಲವನ್ನು ರಚಿಸಿ ಅದರಲ್ಲಿ ಭಗವಂತನಾದ ಶ್ರೀಹರಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆ ಭಗವಂತನಾದ ಶ್ರೀಕೃಷ್ಣನನ್ನು ಓಂ ನಮೋ ನಾರಾಯಣಾಯ ಧ್ಯಾಯಾಮಿ, ಓಂ ನಮೋ ನಾರಾಯಣಾಯ ಧ್ಯಾನಂ ಸಮರ್ಪಯಾಮಿ, ಈ ರೀತಿಯಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿ ಮಂಗಳಾರತಿಯನ್ನು ಮಾಡಬೇಕು ಅಂಥೇಳಿ ಈ ರೀತಿಯಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಅದಾದಮೇಲೆ ಆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು ಅಂತಂದರೆ, ಸಂಸಾರ ಸಾಗರೆ ಮಗ್ನಂ ದೀನಮ್ಮ ಕರುಣಾನಿಧೆ ಕರ್ಮ ಮೋಹ ಗೃಹೀತಾಂಗಂ ಮಾಮುದ್ಧರ ಭವಾರ್ಣವಾತ್. ಅರ್ಥ ಏನು ಅಂತಂದರೆ, ಭಗವಂತ ಸಂಸಾರ ಸಾಗರದಲ್ಲಿ ಮುಳುಗಿರುವಂಥ ದೀನನಾಗಿದ್ದೇನೆ, ಕರ್ಮಗಳ ಮೋಹ ಎನ್ನುವಂತಹ ಮೊಸಳೆ ನನ್ನ ಹಿಡಿದುಕೊಂಡಿದೆ, ನೀನು ಈ ಭವಾರ್ಣದಿಂದ ನನ್ನನ್ನು ಪಾರು ಮಾಡು ಅಂಥೇಳಿ ಆ ಪ್ರಾರ್ಥನೆಯನ್ನು ಮಾಡಬೇಕು. ಈ ಪ್ರಾರ್ಥನೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಆ ಶ್ರೀಮದ್ ಭಾಗವತದ ಗ್ರಂಥ ಏನಿರುತ್ತೆ, ಪುಸ್ತಕ ಇರುತ್ತೆ, ಆ ಪುಸ್ತಕಕ್ಕೂ ಪೂಜೆ ಮಾಡಬೇಕು. ಪೂಜೆ ಮಾಡಿದ ಮೇಲೆ ಅದಕ್ಕೂ ಪ್ರಾರ್ಥನೆ ಮಾಡಬೇಕಂತೆ. ಏನು ಅಂತಂದರೆ, ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ ಸ್ವೀಕೃತೋಸಿ ಮಯಾ ನಾಥ ಮುಕ್ತ್ಯರ್ಥಂ ಭವಸಾಗರೇ ಮನೋರಥೋ ಮದೀಯೋಯಂ ಸಫಲ ಸರ್ವಥಾ ತ್ವಯಾ ನಿರ್ವಿಘ್ನೇನೈವ ಕರ್ತವ್ಯೋ ದಾಸೋಹಂ ತವ ಕೇಶವ. ಏನು ಅಂತಂದರೆ, ಭಗವಂತ ಶ್ರೀಮದ್ ಭಾಗವತ ರೂಪದಲ್ಲಿರುವಂತಹ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಾಗಿ ನೀನೇ ಬೀಳುತ್ತಾ ಇದ್ದೀಯಾ. ನಮ್ಮನ್ನು ಈ ಭವಸಾಗರದಿಂದ ಪಾರಾಗಲು ನಿನ್ನಲ್ಲಿ ನಾನು ಶರಣಾಗಿದ್ದೇನೆ. ಈ ನನ್ನ ಮನೋರಥವನ್ನು ಯಾವ ವಿಘ್ನ ಬಾಧೆಗಳು ಬಾರದಂತೆ ಸಾಂಗೋಪಾಗಿ ನೆರವೇರಿಸು ಕೇಶವ, ನಾನು ನಿನ್ನ ದಾಸನಾಗಿದ್ದೀನಿ ಅಂಥೇಳಿ ಆ ಪ್ರಾರ್ಥನೆಯನ್ನು ಮಾಡಬೇಕು. ಅದಾದಮೇಲೆ ಆ ಪ್ರವಚನಕಾರರನ್ನು ಪೂಜಿಸಿ ಯಥಾಶಕ್ತಿ ದಕ್ಷಿಣ ಮತ್ತು ನೂತನ ವಸ್ತ್ರಗಳನ್ನು ಅವರಿಗೆ ದಾನ ಮಾಡಿ ಪ್ರಾರ್ಥನೆ ಮಾಡಬೇಕು. ಅದನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತಂದರೆ, ಶುಕರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರ ವಿಶಾರದ ಏತತ್ ಕಥಾ ಪ್ರಕಾಶೇನ ಮದಜ್ಞಾನಂ ವಿನಾಶಯ. ಅಲ್ಲಿ ಪ್ರವಚನಕಾರರು ಯಾರು ಬಂದಿರ್ತಾರೋ ಅವರಿಗೆ ಕೈ ಮುಗಿದು ಈ ರೀತಿಯಾಗಿ ಶ್ಲೋಕವನ್ನು ಹೇಳಬೇಕು. ಏನು ಅಂತಂದರೆ, ಈ ಶ್ಲೋಕದ ಅರ್ಥ, ನೀವು ಇಲ್ಲೇನು ಪ್ರವಚನಕಾರರು ಬಂದಿದ್ದೀರಿ, ನೀವು ಶುಕರೂಪಿಯಾದ ಜ್ಞಾನಶ್ರೇಷ್ಠರಾಗಿದ್ದೀರಿ. ನೀವು ನಮಗೆ ಏನು ಈ ಶ್ರೀಮದ್ ಭಾಗವತ ಉಪದೇಶ ಮಾಡ್ತೀರೋ ಆ ಮಾಡುವುದರಲ್ಲಿ ಕುಶಲರಾಗಿದ್ದು ಸರ್ವಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದೀರಿ. ದಯಮಾಡಿ ಈ ಶ್ರೀಮದ್ ಭಾಗವತ ಕಥೆಯನ್ನು ಪ್ರಕಾಶಪಡಿಸಿ ನಮ್ಮ ಅಜ್ಞಾನವನ್ನು ದೂರ ಮಾಡಿ ಅಂಥೇಳಿ ಅವರನ್ನು ಪ್ರಾರ್ಥನೆ ಮಾಡಿದ್ದು. ಹೀಗೆ 7 ದಿನಗಳವರೆಗೆ ಯಥಾಶಕ್ತಿಯಾಗಿ ಅದನ್ನು ಹಾಗೆ ಕೇಳಿದ ಮೇಲೆ ಆತನ ಮುಂದೆ ತನ್ನ ಶ್ರೇಯಸ್ಸಿಗಾಗಿ ಪ್ರಸನ್ನತೆಯಿಂದ ನಿಯಮಗ್ರಹಣ ಮಾಡಬೇಕು. 7 ದಿನಗಳವರೆಗೆ ಯಥಾಶಕ್ತಿಯಾಗಿ ಆ ಹೇಳಿರುವಂತಹ ನಿಯಮಗಳನ್ನು ಪಾಲಿಸಬೇಕು.
ಮತ್ತು ವಿಶೇಷವಾಗಿ ಶ್ರೀಮದ್ ಭಾಗವತ ಕಥೆಯಲ್ಲಿ ಯಾವುದೇ ಥರದ ವಿಘ್ನಗಳು ಉಂಟಾಗಬಾರದು ಅಂಥೇಳಿ 5 ಮಂದಿ ಬ್ರಾಹ್ಮಣರನ್ನು ವರ್ಣನೆ ಮಾಡಬೇಕು. ಅವರು ಈ ದ್ವಾದಶಾಕ್ಷರ ಮಹಾಮಂತ್ರದ ಮೂಲಕ ಭಗವಂತನ ನಾಮಗಳನ್ನು ಜಪ ಮಾಡಬೇಕು. ಈ ದ್ವಾದಶಾಕ್ಷರ ಯಾವುದು ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಅವರು ಯಥಾಶಕ್ತಿ ಈ ದ್ವಾದಶಾಕ್ಷರ ಮಂತ್ರವನ್ನು ಜಪ ಮಾಡ್ತಾ ಇರಬೇಕು. ಅದೆಲ್ಲ ಆದಮೇಲೆ ಎಲ್ಲರ ಅನುಮತಿಯನ್ನು ಪಡೆದು ಸ್ವತಃ ಆಸನದ ಮೇಲೆ ಕುಳಿತು ಶ್ರೀಮದ್ ಭಾಗವತವ ಕಥೆಯನ್ನು ಕೇಳಬೇಕು. ಇನ್ನು ಪ್ರವಚನವನ್ನು ಯಾವಾಗ ಪ್ರಾರಂಭ ಮಾಡಬೇಕು ಅಂತ ನೋಡೋದಾದರೆ ಸೂರ್ಯೋದಯದಿಂದಲೇ ಶ್ರೀಮದ್ ಭಾಗವತ ಕಥೆಯನ್ನು ಪ್ರಾರಂಭ ಮಾಡಿ 3:30 ಪ್ರಹರದವರೆಗೆ ಮಧ್ಯಮ ಸ್ವರದಿಂದ ಕಥಾ ಪ್ರವಚನವನ್ನು ಮಾಡಬೇಕು. 1 ಪ್ರಹರ ಅಂತಂದರೆ 3:30 ಪ್ರಹರದವರೆಗೆ ಅಂತಂದರೆ ಸುಮಾರು 4ರಿಂದ 5 ತಾಸು ಅಂತ ಹೇಳ್ಬೋದು, ಹೆಚ್ಚು ಕಮ್ಮಿ ಸುಮಾರು 4:15 ತಾಸು ಅಂತ ಅನಿಸುತ್ತೆ. ಆದರೂ 4ರಿಂದ 5 ತಾಸಿನ ತನಕ ಶ್ರೀಮದ್ ಭಾಗವತ ಕಥೆಯನ್ನು ಪ್ರವಚನ ಮಾಡಬೇಕು. ಮಧ್ಯಾಹ್ನದಲ್ಲಿ 2 ಘಳಿಗೆಯವರೆಗೆ ವಾಚನವನ್ನು ನಿಲ್ಲಿಸಬೇಕು ಅಂತೆ. 1 ಘಳಿಗೆ ಅಂತಂದರೆ 24 ನಿಮಿಷ, 2 ಘಳಿಗೆ ಅಂತಂದರೆ 48 ನಿಮಿಷ. ಅಂದರೆ ಈಗಿನ ನಾವು ಸಂದರ್ಭಕ್ಕೆ ನೋಡೋದಾದರೆ 48 ನಿಮಿಷ ಯಾವುದಕ್ಕೂ ಸಾಲೋದಿಲ್ಲ. ಅಲ್ಲಿಂದ ಎದ್ದು ಹೋಗಿ ಕೈಕಾಲು ತೊಳ್ಕೊಂಡು ಏನಾದರೂ ಕುಡ್ಕೊಂಡು ಬರೋದಕ್ಕೆ 1 ತಾಸಾಗುತ್ತೆ. ಹಾಗಾಗಿ ಈಗಿನ ಕಾಲದಲ್ಲಿ 1ರಿಂದ 1:30 ತಾಸು ಒಂದು ಕೂತ್ಕೊಂಡವರಿಗಾದರೂ ಸ್ವಲ್ಪ ಕಾಲು ಅಳ್ಳಾಡಿಸಿ ಕೈ ಅಳ್ಳಾಡಿಸಿ ಬಂದರೆ ಇನ್ನೂ 4 ತಾಸು ಕೂತ್ಕೊಳ್ಳಿಕ್ಕೆ ಅವರಿಗೆ ಶಕ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ ಸುಮಾರು 1ರಿಂದ 1:30 ತಾಸು ಸ್ವಲ್ಪ ಬ್ರೇಕ್ ಕೊಟ್ಟರೆ ಎಲ್ಲರೂ ಎದ್ದು ಹೋಗಿ ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಬಂದು ಮತ್ತೆ ಮುಂದಿನ ಕಥೆಯನ್ನು ಕೇಳೋದಕ್ಕೆ ಅವರಿಗೆ ಶಕ್ತಿ ಆಗ್ತದೆ ಅಂಥೇಳಿ ಹೇಳಿದ್ದಾರೆ. ಈ ಸಮಯದಲ್ಲಿ ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನೋ ಬೇಡವಾದ ಮಾತುಗಳನ್ನು ಸರ್ವಥಾ ಆಡಬಾರದು ಅಂತಲೂ ಹೇಳಿದ್ದಾರೆ. ಮತ್ತು ಈ ಕಥೆಯನ್ನು ಕೇಳುವಂತಹ ಸಂದರ್ಭದಲ್ಲಿ ಈ ಮಲಮೂತ್ರಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಅದಕ್ಕಾಗಿ ಅಲ್ಪ ಆಹಾರ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದರೆ ಆ ಕೇಳಿಸುವಂತಹ ಶ್ರೋತೃ ಆದರೂ ಒಪ್ಪತ್ತು ಹವಿಷ್ಯಾನ್ನವನ್ನು ಸ್ವೀಕರಿಸಬೇಕು ಅಂಥೇಳಿ. ಶಕ್ತಿ ಇದ್ದರೆ 7 ದಿನಗಳೂ ಉಪವಾಸವಿದ್ದು ಈ ಶ್ರೀಮದ್ ಭಾಗವತ ಕಥೆಯನ್ನು ಶ್ರವಣ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆಲ್ಲ ಅನ್ನಿಸೋದು ಏನಂತಂದರೆ ಈಗಿನ ಕಾಲದಲ್ಲಿ 7 ದಿನಗಳ ಕಾಲ ಉಪವಾಸ ಇರೋದಕ್ಕಾಗುತ್ತೇನ್ರಿ ಅಂಥೇಳಿ. ಇಂಥ ಸಂದರ್ಭದಲ್ಲಿ ಶ್ರೀ ಶ್ರೀ ಶಿವಾನಂದ ಭಾರತಿ ಚಿಂತಾಮಣಿ ಮಹಾಸ್ವಾಮಿಗಳ ನೆನಪಾಗ್ತದೆ. ಯಾಕಂತಂದರೆ 2025 ಅಂದರೆ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಚಾತುರ್ಮಾಸದಲ್ಲಿ ಅವರು ಉಪವಾಸ ಇದ್ದು ಹೊಸಪೇಟೆಯಲ್ಲಿರುವ ಶ್ರೀ ಚಿಂತಾಮಣಿ ಮಠದಲ್ಲಿ 90 ದಿನಗಳ ಕಾಲ ಊಟ ಮಾಡದೆ, ಅಂದರೆ ಭಿಕ್ಷೆಯನ್ನು ಸ್ವೀಕರಿಸದೆ ಹಣ್ಣು ಹಾಲನ್ನು ಸ್ವೀಕರಿಸಿ ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ತುಂಬ ಸೊಗಸಾಗಿ ಚಿಕ್ಕ ಮಕ್ಕಳಿಗೂ ಅರ್ಥ ಆಗುವಂತೆ ಪ್ರವಚನವನ್ನು ಮಾಡಿದರು. ಅಂಥವರಿಗೆ ಈ ಥರದ ಕಟ್ಟುನಿಟ್ಟಾದ ವ್ರತ ಸಾಧ್ಯ ಆಗ್ತದೆ. ಯಾಕಂತಂದರೆ ಅವರು ಸನ್ಯಾಸತ್ವ ಸ್ವೀಕಾರ ಮಾಡುವುದಕ್ಕೂ ಮುಂಚೆಯೇ ಈ ಥರದ ಎಷ್ಟೋ ವ್ರತಗಳನ್ನು ಮಾಡಿ ದೇಹವನ್ನು ದಂಡಿಸಿದವರು. ಹಾಗಾಗಿಯೇ ಇಂಥ ಶ್ರೇಷ್ಠವಾದ ಮಠದಲ್ಲಿ 31ನೇ ಪೀಠಾಧಿಪತಿಗಳಾಗಿ ನಮ್ಮಂಥ ಶಿಷ್ಯರನ್ನು ಅನುಗ್ರಹಿಸುತ್ತಿದ್ದಾರೆ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಉಪವಾಸ ಇದ್ದು ಪ್ರವಚನವನ್ನು ಕೇಳಬೇಕು ಅಂತ ಏನು ಹೇಳಿದ್ರೋ ಹಾಗಾಗಿ ಶ್ರೀ ಶ್ರೀ ಶಿವಾನಂದ ಭಾರತಿ ಚಿಂತಾಮಣಿ ಮಹಾಸ್ವಾಮಿಗಳನ್ನು ಸ್ಮರಿಸಿದೆ. ಅಂತೂ ಉಪವಾಸ ಇದ್ದು ಕೇಳಬೇಕು ಅಂಥೇಳಿ ಏನೋ ನಿಯಮ ಇದೆ. ಆದರೂ ಕೂಡ ಉಪವಾಸ ಇರೋದಕ್ಕಾಗದೇ ಇದ್ದರೆ ಫಲ ಆಹಾರವೋ ಅಥವಾ ಒಪ್ಪತ್ತು ಭೋಜನವೋ ಮಾಡಲಿ ಅಂತಲೂ ಹೇಳಿದ್ದಾರೆ. ಅಂದರೆ ಈ ಆಹಾರದಲ್ಲಿ ನಿಯಮವನ್ನು ಯಾಕೆ ಅನುಸರಿಸಬೇಕು ಅಂತಂದರೆ ಈ ಕಥೆಯನ್ನು ಕೇಳುವಂಥ ಸಂದರ್ಭದಲ್ಲಿ ನಾವೇನಾದರೂ ಹೊಟ್ಟೆ ತುಂಬ ಉಪಹಾರನೋ ಅಥವಾ ಊಟನೋ ಮಾಡಿ ನಾವು ಶ್ರೀಮದ್ ಭಾಗವತ ಕಥೆಯನ್ನು ಕೇಳೋದಕ್ಕೆ ಕೂತ್ಕೊಂಡ್ರೆ ಭಕ್ತಿಯಿಂದ ಕೇಳೋದಕ್ಕಾಗೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಿದ್ರೆ ಬಂದು ಗೋಡೆಗೆ ನಮ್ಮ ಕುತ್ತಿಗೆ ಇಟ್ಟು ಹಾಯಾಗಿ ನಿದ್ರಿಸ್ತಾ ಇರ್ತೀವಿ, ಮತ್ತು ಎಚ್ಚರಾದಾಗ ತಲೆ ಆಡಿಸ್ತಾ ಇರ್ತೀವಿ. ಹಾಗಾಗಿ ಹಿರಿಯರು, ಅದರಲ್ಲೂ ಸನಕಾದಿ ಮಹರ್ಷಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಆಹಾರ ಸ್ವೀಕಾರ ಮಾಡಲಿ, ಒಪ್ಪತ್ತು ಭೋಜನ ಮಾಡಲಿ ಅಂಥೇಳಿ ಹೇಳ್ತಾ ಇದ್ದಾರೆ. ಯಾವತ್ತೂ ಉಪವಾಸ ಮಾಡದೇ ಇರೋನು ಈ 7 ದಿನಗಳ ಕಾಲ ನಾನು ಉಪವಾಸ ಮಾಡ್ತೀನಿ ಅನ್ನೋರಿಗೂ ಉಪವಾಸ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂತಂದರೆ ಉಪವಾಸ
ಮಧ್ಯಾಹ್ನದವರೆಗೆ ಇದ್ದುಬಿಟ್ಟು ಆಮೇಲೆ ಯಾವಾಗ ಈ ಪ್ರವಚನ ಮುಗಿಯುತ್ತೋ, ಯಾವಾಗ ನಾನು ಊಟ ಮಾಡ್ತೀನೋ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ, 7 ದಿನಗಳ ಯಾವಾಗ ಕಳೀತದೋ, ಹಬ್ಬ 2 ದಿನ ಆಯಿತು, ಹಬ್ಬ 3 ದಿನ ಆಯಿತು, ಇದೇ ರೀತಿಯಾಗಿ ವಿಚಾರ ಮಾಡ್ತಾ ಇರ್ತಾನೆ ಹೊರತಾಗಿ ಅವನಿಗೆ ಭಕ್ತಿಯಿಂದ ಕೇಳೋದಕ್ಕಾಗೋದಿಲ್ಲ. ಹಾಗಾಗಿ ಉಪವಾಸ ಇರೋದಕ್ಕಿಂತ ಒಪ್ಪತ್ತು ಭೋಜನವನ್ನು ಮಾಡಿ ಶ್ರೀಮದ್ ಭಾಗವತವನ್ನು ಕೇಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಆ ಕಥೆಯನ್ನು ಹೇಳುವಂಥವರಾಗಿರಲಿ, ಕಥೆಯನ್ನು ಕೇಳುವಂಥವರಾಗಿರಲಿ, ಅವರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು 7 ದಿನಗಳ ಕಾಲ. ಈ ಬ್ರಹ್ಮಚರ್ಯವನ್ನು ಪಾಲಿಸಿ ನೆಲದ ಮೇಲೆ ಮಲಗಬೇಕು. ಪ್ರತಿದಿನ ಈ ಶ್ರೀಮದ್ ಭಾಗವತ ಕಥೆ ಮುಗ್ದಾದ ಮೇಲೆ ಎಲೆಯಲ್ಲಿಗೆ ಊಟ ಮಾಡಬೇಕು. ದ್ವಿದಳ ಧಾನ್ಯ, ಜೇನುತುಪ್ಪ, ತುಪ್ಪ, ಎಣ್ಣೆ, ಗರಿಷ್ಠವಾದ ಆಹಾರ, ಹಳಿಸಿದ್ದ ಅನ್ನ ಇವನ್ಯಾವುದೂ ಸ್ವೀಕಾರ ಮಾಡಬಾರ್ದು ಅಂತಲೂ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ 7 ದಿನಗಳ ಕಾಲ ಶ್ರೀಮದ್ ಭಾಗವತವನ್ನು ಕೇಳಿದಾದ ಮೇಲೆ ಹೀಗೆ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ ಸಮಾಪ್ತವಾದ ಮೇಲೆ ಶ್ರೋತೃಗಳು ಶ್ರೀಮದ್ ಭಾಗವತ ಗ್ರಂಥವನ್ನು ಮತ್ತು ಪ್ರವಚನಕಾರರನ್ನು ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಬೇಕು. ಅದಾದಮೇಲೆ ಆ ಪ್ರವಚನಕಾರರು ಆ ಶ್ರೋತೃಗಳಿಗೆ ಪ್ರಸಾದವನ್ನು ಕೊಟ್ಟು ಆ ತುಳಸಿ ಮಾಲೆಯನ್ನು ಹಾಕಿ ಅವರಿಗೆ ಅನುಗ್ರಹ ಮಾಡಬೇಕು. ಎಲ್ಲ ಆದಮೇಲೆ ಇಂಪಾದ ಧ್ವನಿಯಿಂದ ಭಜನೆ ಮಾಡಬೇಕು, ಸಂಕೀರ್ತನೆಯನ್ನು ಮಾಡಬೇಕು. ಇದೆಲ್ಲ ಆಗಿ ಮರುದಿನ ಆ ಶ್ರೋತೃ ವಿರಕ್ತನಾಗಿದ್ದರೆ ಕರ್ಮಶಾಂತಿಗಾಗಿ ಶ್ರೀ ಭಗವದ್ಗೀತೆ ಪಾರಾಯಣ ಮಾಡಿಸ್ಬೇಕು. ಅಥವಾ ಗೃಹಸ್ಥನಾಗಿದ್ದರೆ ಹೋಮವನ್ನು ಮಾಡಬೇಕು ಅಂಥೇಳಿ. ಆ ಹೋಮವನ್ನು ಹೇಗೆ ಮಾಡಬೇಕು, ಯಾವ ಮಂತ್ರದಿಂದ ಮಾಡಬೇಕು ಅಂತಂದರೆ ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂಧದಿಂದ ಪ್ರತಿಯೊಂದು ಶ್ಲೋಕವನ್ನು ಹೇಳಿ ಹೋಮ ಮಾಡಬೇಕು. ಹೇಗೆ ಅವು ಈ ಸಪ್ತಶತಿಯೆಲ್ಲ ನಾವು ಹೇಗೆ ಹೋಮ ಮಾಡ್ತೀವೋ ಅದೇ ರೀತಿ ರಾಜೋವಾಚ ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮಸೂರ್ಯಯೋ ರಾಜ್ಞಾಂ ಚೋಭಯ ವಂಶ್ಯಾನಾಂ ಚರಿತಂ ಪರಮಾದ್ಭುತಂ ಸ್ವಾಹ ಅಂಥೇಳಿ ಹವಿಸ್ಸನ್ನು ಹಾಕಬೇಕು. ಇನ್ನು ಹವಿಸ್ಸು ಯಾವ್ದ್ಯಾವ್ದು ಹಾಕಬೇಕು ಅಂತಂದರೆ ಪಾಯಸ, ಜೇನುತುಪ್ಪ, ತುಪ್ಪ, ಎಳ್ಳು ಮತ್ತು ಅನ್ನ, ಇದರಿಂದ ಆಹುತಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅವನಿಗೆ ಇದರಿಂದ ಆಹುತಿ ಕೊಡೋದಕ್ಕಾಗಲಿಲ್ಲ ಅಂತಂದರೆ ಅದು ಬಿಟ್ಟು ಭಾಗವತ ದಶಮಸ್ಕಂದದಿಂದ ನಿನಗೆ ಹೋಮ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಗಾಯತ್ರಿ ಮಂತ್ರದಿಂದಾದರೂ ಹೋಮ ಮಾಡಿ ಅಂತಲೂ ಹೇಳ್ತಾ ಇದ್ದಾರೆ. ನಮಗೆ ಹೋಮ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತಂದರೆ ಆ ಹೋಮಕ್ಕೆ ಏನು ದ್ರವ್ಯಗಳನ್ನು ಹವಿಸ್ಸುಗಳನ್ನು ಹಾಕ್ತಾರೋ ಆ ಹವಿಸ್ಸುಗಳನ್ನು ಬ್ರಾಹ್ಮಣರಿಗೆ ಕೊಟ್ಟು, ಅಂದರೆ ಬ್ರಾಹ್ಮಣರಿಗೆ ದಾನ ಮಾಡಿ ನಮಸ್ಕಾರ ಮಾಡ್ಬೋದು. ಅಂದರೆ ಪಾಯಸ ಅಂದರೆ ಊಟಕ್ಕಂತೂ ಪಾಯಸ ಹಾಕ್ತೀರಿ. ಎಲ್ಲ ಬ್ರಾಹ್ಮಣರಿಗೂ ಜೇನುತುಪ್ಪ, ತುಪ್ಪ, ಎಳ್ಳು ಈ ಥರದನ್ನೆಲ್ಲ ಅವರಿಗೆ ದಾನ ಮಾಡಿ ನಮಸ್ಕಾರ ಮಾಡಿದರೆ ಹೋಮ ಮಾಡಿದ ಪುಣ್ಯ ಫಲ ನಿಮಗೆ ಸಿಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಮತ್ತು ಪ್ರತಿದಿನ ಈ ಸಪ್ತಾಹ ಶ್ರವಣದಲ್ಲಿ ಏನಾದರೂ ಸಂಭವಿಸಬಹುದಾದಂತಹ ಬಗೆಯ ನ್ಯೂನಾಧಿಕ ದೋಷಗಳು ಏನಾದರೂ ಆಗ್ತಿದೆ ಅಂತಂದರೆ ಆಗದೇ ಇದ್ದರೂ ಕೂಡ ಶ್ರೀಮದ್ ಭಾಗವತ ಪ್ರವಚನವನ್ನು ಬೆಳಗ್ಗೆಯಿಂದ ಕೇಳಿದ ಮೇಲೆ ಸಾಯಂಕಾಲ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಾರಾಯಣ ಮಾಡಬೇಕು. ಅದರಿಂದ ಎಲ್ಲ ಕರ್ಮಗಳು ಸಫಲವಾಗ್ತದೆ. ಯಾಕಂತಂದರೆ ಅದಕ್ಕಿಂತ ಶ್ರೇಷ್ಠವಾದ ಕರ್ಮ ಮತ್ತೊಂದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಹಾಗೆ ಈ ವ್ರತದ ಪೂರ್ತಿಗಾಗಿ ಗೋದಾನ, ಸುವರ್ಣ ದಾನಗಳನ್ನು ಮಾಡಬೇಕು. ಸಾಮರ್ಥ್ಯ ಇದ್ದರೆ 3 ತೊಲೆ ಸುವರ್ಣದಿಂದ ಒಂದು ಸಿಂಹಾಸನವನ್ನು ಮಾಡಿಸಿ ಅದರಲ್ಲಿ ಸುಂದರವಾದ ಅಕ್ಷರಗಳಿಂದ ಬರೆದ ಶ್ರೀಮದ್ ಭಾಗವತವನ್ನು ಗ್ರಂಥವನ್ನು ಇಟ್ಟು ಅದನ್ನು ಪೂಜೆ ಮಾಡಿ ಆಚಾರ್ಯರಿಗೆ ಅಥವಾ ಪ್ರವಚನಕಾರರಿಗೆ ವಸ್ತ್ರ ಗಂಧಾದಿಗಳಿಂದ ಅದನ್ನು ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಆಗಿನ ಕಾಲದಲ್ಲಿ ಬೇಕಾದಷ್ಟು ಬಂಗಾರ ಇರ್ತಿದ್ವು, ಗೋಗಳು ಇರ್ತಿದ್ವು, ದಾನ ಮಾಡ್ತಿದ್ರು. ಅದೇ ಈಗಿನ ಕಾಲದಲ್ಲಿ ಅಷ್ಟೆಲ್ಲ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಒಂದು ಪೀಠವನ್ನು, ಅಂದರೆ ಒಂದು ಸಣ್ಣ ಮಣೆಯನ್ನಾದರೂ, ಅಂದರೆ ಆ ಬ್ರಾಹ್ಮಣ ಕುಳಿತುಕೊಳ್ಳುವಷ್ಟು ದೊಡ್ಡದಾದರೂ ಒಂದು ಮಣೆಯನ್ನು ಇಟ್ಟು ಶ್ರೀಮದ್ ಭಾಗವತ ಪ್ರವಚನವನ್ನು ಯಾವ ಗ್ರಂಥದಿಂದ ಮಾಡಿದ್ದರೋ ಆ ಗ್ರಂಥವನ್ನು ಆ ಮಣೆ ಮೇಲೆ ಇಟ್ಟು ಪೂಜೆ ಮಾಡಿ ಅದನ್ನೇ ವಸ್ತ್ರಗಳಿಂದ ಅವರಿಗೆ ದಾನ ಮಾಡಬಹುದು. ಹೀಗೆ ದಾನ ಮಾಡಿದರೆ ಆ ಶ್ರೋತೃ ಭವಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ ಅಂತಲೂ ಹೇಳಿದ್ದಾರೆ. ಈ ರೀತಿಯಾಗಿ ಶ್ರೀಮದ್ ಭಾಗವತ ಸಪ್ತಾಹ ವಿಧಿಯನ್ನು ನಿಮಗೆ ಪೂರ್ಣವಾಗಿ ತಿಳಿಸಿದ್ದೀನಿ. ನಿಮಗೆ ಇನ್ನೂ ಏನು ಹೇಳಬೇಕು ಅಂಥೇಳಿ ಕೇಳ್ತಾರೆ. ಸನಕಾದಿಗಳು ಇದೆಲ್ಲ ಹೇಳಿದ ಮೇಲೆ ಶ್ರೀಮದ್ ಭಾಗವತ ಕಥೆಯನ್ನು ಸಪ್ತಾಹ ವಿಧಿಪೂರ್ವಕವಾಗಿ ಪ್ರವಚನವನ್ನು ಮಾಡಿದರು.
ಅದಾದಮೇಲೆ ಆ ಭಗವಂತನನ್ನು ಸ್ತೋತ್ರ ಮಾಡಿದರು. ನಾರದರು ಸನಕಾದಿ ಋಷಿಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರು. ಹೀಗೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ 16 ವಯಸ್ಸಿನವರಾಗಿದ್ದರೂ ಮಹಾಜ್ಞಾನಿಗಳಾದ ಜ್ಞಾನರೂಪಿ ಮಹಾಸಮುದ್ರದಂತಿರುವಂತಹ ಶುಕ ಮಹರ್ಷಿಗಳು ಅಲ್ಲಿಗೆ ಬಂದರು. ಆ ಪರಮ ತೇಜಸ್ವಿಗಳಾದ ಶುಕ ಮಹರ್ಷಿಗಳನ್ನು ಕಂಡು ಅಲ್ಲಿದ್ದವರೆಲ್ಲರೂ ಎದ್ದು ಅವರಿಗೆ ನಮಸ್ಕಾರವನ್ನು ಮಾಡಿದರು. ದೊಡ್ಡ ಆಸನವನ್ನು ನಾರದರು ಶುಕ ಮಹರ್ಷಿಗಳಿಗೆ ಕೊಟ್ಟಾಗ ಶುಕ ಮಹರ್ಷಿಗಳನ್ನು ಉನ್ನತವಾದ ಮಹಾಸನವನ್ನು ನೀಡಿ ಅಲ್ಲಿ ಕೂಡಿಸಿದರು. ನಂತರ ದೇವರ್ಷಿಗಳಾದ ನಾರದರು ಅವರನ್ನು ಪೂಜೆ ಮಾಡಿದರು. ಅದಾದಮೇಲೆ ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತದಲ್ಲಿ ನಿಷ್ಕಪಟ ನಿಷ್ಕಾಮ ಪರಮಧರ್ಮ ನಿರೂಪವಾಗಿರುವಂತಹದ್ದು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕಗಳು ಎಂಬ 3 ತಾಪತ್ರಯಗಳನ್ನು ನಿರ್ಮೂಲನೆ ಮಾಡುವಂತಹದ್ದು. ಈ ಶ್ರೀಮದ್ ಭಾಗವತ ಎಂಬ ಈ ಫಲ ಏನಿದೆ, ಈ ಫಲದ ರಸ ಸ್ವರ್ಗದಲ್ಲಾಗಲಿ, ಸತ್ಯಲೋಕದಲ್ಲಾಗಲಿ, ಕೈಲಾಸದಲ್ಲಿ, ಅಷ್ಟೇ ಯಾಕೆ ವೈಕುಂಠದಲ್ಲೂ ಇಂಥ ರಸ ಸಿಗೋದಿಲ್ಲ. ಆದ್ದರಿಂದ ನೀವೆಲ್ಲರೂ ಈ ಸಪ್ತಾಹಗಳಿಂದ ಶ್ರೀಮದ್ ಭಾಗವತವನ್ನು ಏನು ಕೇಳಿದ್ದೀರೋ ನೀವು ಭಾಗ್ಯವಂತರಾಗಿದ್ದೀರಿ. ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು, ಕೇಳಿದ್ದನ್ನೆಲ್ಲ ಸ್ಮರಿಸ್ತಾ ಇರಬೇಕು ಅಂತ ಹೇಳುವಷ್ಟರಲ್ಲಿ ಅಲ್ಲಿಗೆ ಪ್ರಹ್ಲಾದರು, ಬಲಿ, ಉದ್ಧವ, ಅರ್ಜುನ ಹೀಗೆ ಮುಂತಾದ ಪಾರ್ಷದರೊಂದಿಗೆ ಸಾಕ್ಷಾತ್ ಭಗವಂತ ಪ್ರತ್ಯಕ್ಷನಾದ, ಅಂದರೆ ಆ ಶ್ರೀಹರಿ ಪ್ರತ್ಯಕ್ಷನಾದದ್ದನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಆತನನ್ನು ಪೂಜೆ ಮಾಡಿದರು. ದೊಡ್ಡ ಆಸನದಲ್ಲಿ ವಿರಾಜಮಾನನಾಗಿರುವಂತಹ ಪ್ರಸನ್ನನಾದ ಆ ಶ್ರೀಹರಿಯನ್ನು ಕಂಡು ಅವರೆಲ್ಲರೂ ಆತನ ಮುಂದೆ ಸಂಕೀರ್ತನೆಯನ್ನು ಪ್ರಾರಂಭ ಮಾಡಿದರು. ಆ ಸಂಕೀರ್ತನೆಯನ್ನು ನೋಡೋದಕ್ಕೆ ದೇವತೆಗಳೇ ಬಂದು ನೆಲೆಸಿದರು. ಇಂತಹ ಅಲೌಕಿಕವಾದ ಕೀರ್ತನೆಯನ್ನು ನೋಡಿ ಭಗವಂತನಾದ ಶ್ರೀಹರಿ ತುಂಬ ಪ್ರಸನ್ನನಾಗಿ ಹೇಳಿದರು, ಇಂಥ ನಿಮ್ಮ ಈ ಕಥಾಕೀರ್ತನದಿಂದ ನಾನು ಬಹಳ ಪ್ರಸನ್ನನಾಗಿದ್ದೀನಿ. ನಿಮ್ಮ ಭಕ್ತಿ ಭಾವಕ್ಕೆ ನಾನು ವಶನಾಗಿ ಬಿಟ್ಟಿದ್ದೀನಿ. ನಿಮಗೆ ಬೇಕಾದ ವರಗಳನ್ನು ಕೇಳಿ ಅಂತೇಳಿ ಭಗವಂತನ ಈ ಮಾತನ್ನು ಕೇಳಿದ ಎಲ್ಲರೂ ಸಂತೋಷಗೊಂಡು ಅವರೆಲ್ಲರೂ ಕೇಳಿದರು, ಪ್ರಭೋ, ಮುಂದೆ ಎಲ್ಲೆಲ್ಲಿ ಶ್ರೀಮದ್ ಭಾಗವತ ಸಪ್ತಾಹ ಕಥೆ ನಡೆಯುತ್ತೋ ಅಲ್ಲೆಲ್ಲ ನೀನು ಈ ಪಾರ್ಷದರೊಡನೆ ಅವಶ್ಯವಾಗಿ ದಯಮಾಡಿಸಬೇಕು. ಈ ನಮ್ಮ ಮನೋರಥವನ್ನು ನೀನು ಈಡೇರಿಸಬೇಕು ಅಂಥೇಳಿ ಕೇಳಿಕೊಂಡಾಗ ಭಗವಂತನಾದ ಆ ಶ್ರೀಹರಿ ತಥಾಸ್ತು ಅಂಥೇಳಿ ಆಗೇ ಆಗಲಿ ಅಂಥೇಳಿ ಅಂತರ್ಧನನಾದನು. ಅನಂತರ ನಾರದ ಮಹರ್ಷಿಗಳು ಭಗವಂತನ ಹಾಗೂ ಆತನ ಪಾರ್ಷದರ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡಿದರು. ಶುಕ ಮಹರ್ಷಿಗಳಿಗೂ ನಮಸ್ಕಾರ ಮಾಡಿದರು. ಆಗ ಶುಕ ಮಹರ್ಷಿಗಳು ಪುತ್ರರ ಸಹಿತರಾದ ಆ ಭಕ್ತಿದೇವಿಯನ್ನು ತಮ್ಮ ಶಾಸ್ತ್ರವಾದ ಶ್ರೀಮದ್ ಭಾಗವತದಲ್ಲಿ ಸ್ಥಾಪಿಸಿದರು. ಅದರಿಂದಲೇ ಭಾಗವತವನ್ನು ಯಾರು ಕೇಳ್ತಾರೋ ಅಂಥ ಭಕ್ತರ ಹೃದಯದಲ್ಲಿ ಆ ಮಹಾವಿಷ್ಣುವು ಬಂದು ವಿರಾಜಿಸುತ್ತಾನೆ. ದಾರಿದ್ರ್ಯ ಎಂಬ ದುಃಖದ ಜ್ವರ ಸಂಸಾರ ಸಾಗರದಲ್ಲಿ ಮುಳುಗಿರುವಂಥ ಇವರೆಲ್ಲರ ಶ್ರೇಯಸ್ಸನ್ನು ಮಾಡುವುದಕ್ಕಾಗಿ ಶ್ರೀಮದ್ ಭಾಗವತವು ಸಿಂಹಗರ್ಜನೆ ಮಾಡುತ್ತದೆ ಅಂಥೇಳಿ ಶುಕ ಮಹರ್ಷಿಗಳು ಹೇಳಿದರು. ಆಗ ಶೌನಕರು ಸೂತ ಪುರಾಣಿಕರನ್ನು ಕುರಿತು ಕೇಳ್ತಾರೆ, ಪರೀಕ್ಷಿತ ರಾಜನಿಗೆ ಶುಕ ಮಹರ್ಷಿಗಳು, ಅದೇ ರೀತಿ ದುಂದುಕಾರಿಗೆ ಗೋಕರ್ಣ, ಅದೇ ರೀತಿ ನಾರದರಿಗೆ ಸನಕಾದಿಗಳು ಯಾವ ಸಮಯದಲ್ಲಿ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಿದರು ಅಂತ ಕೇಳ್ತಾರೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಈ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ ಈ ಭೂಮಿಯನ್ನು ಬಿಟ್ಟು ತನ್ನ ಲೋಕಕ್ಕೆ ಹೋದ ಮೇಲೆ ಕಲಿಯುಗ ಪ್ರಾರಂಭ ಆಯಿತು. ಆ ಕಲಿಯುಗ ಪ್ರಾರಂಭ ಆಗಿ 30 ವರ್ಷ ಕಳೆದ ಮೇಲೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿಯಿಂದ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಶ್ರೀಮದ್ ಭಾಗವತ ಪ್ರವಚನವನ್ನು ಮಾಡಿದರು. ಅದೇ ರೀತಿ ಪರೀಕ್ಷಿತ ರಾಜ ಈ ಕಥೆಯನ್ನು ಕೇಳಿದ ಮೇಲೆ ಕಲಿಯುಗದ 200 ವರ್ಷಗಳು ಕಳೆದ ಮೇಲೆ ಆಷಾಢ ಮಾಸ ಶುಕ್ಲ ಪಕ್ಷದ ನವಮಿಯಿಂದ ಗೋಕರ್ಣ ದುಂದುಕಾರಿಗೆ ಶ್ರೀಮದ್ ಭಾಗವತ ಕಥೆಯನ್ನು ಪ್ರವಚನ ಮಾಡಿದರು. ಅದಕ್ಕೂ ಹಿಂದೆ ಕಲಿಯುಗದ 30 ವರ್ಷಗಳು ಕಳೆದ ಹೋದಾಗ ಕಾರ್ತೀಕ ಮಾಸ ಶುಕ್ಲ ಪಕ್ಷದ ನವಮಿಯಿಂದ ನಾರದರಿಗೆ ಸನಕಾದಿ ಮಹರ್ಷಿಗಳು ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಿದರು. ಇಂಥ ಶ್ರೀಮದ್ ಭಾಗವತ ಕಥೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು.
ಸಕಲ ಪಾಪನಾಶ ಮಾಡುವಂಥದ್ದು, ಅದೇ ರೀತಿ ಮುಕ್ತಿಯನ್ನು ಕೊಡುವಂಥದ್ದು. ಸೂತ ಪುರಾಣಿಕರು ಮುಂದುವರಿಸಿ ಹೇಳ್ತಾರೆ, ನಾನು ಅನೇಕ ಶಾಸ್ತ್ರಗಳನ್ನು ನೋಡಿ ಸಿದ್ಧವಾದ ಗೌಪ್ಯವಾದ ಈ ಶ್ರೀಮದ್ ಭಾಗವತ ಕಥೆ ಎನ್ನುವಂಥ ರಹಸ್ಯವನ್ನು ನಿಮಗೆ ಹೇಳಿದ್ದೀನಿ. ಇದು ಎಲ್ಲ ಶಾಸ್ತ್ರಗಳ ಸಿದ್ಧಾಂತಗಳ ಸಾರವಾಗಿರುವಂಥದ್ದು. ಜಗತ್ತಿನಲ್ಲಿ ಈ ಶುಕಶಾಸ್ತ್ರಕ್ಕಿಂತಲೂ ಪವಿತ್ರವಾದ ವಸ್ತು ಮತ್ತೊಂದಿಲ್ಲ. ಆದ್ದರಿಂದ ನೀವೆಲ್ಲರೂ ಪರಮಾನಂದದ ಪ್ರಾಪ್ತಿಗಾಗಿ ಈ 12 ಸ್ಕಂದ ರೂಪವಾದ ಶ್ರೀಮದ್ ಭಾಗವತ ಕಥೆಯನ್ನು ಕೇಳಬೇಕು. ನಿಯಮಪೂರ್ವಕ ಈ ಕಥೆಯನ್ನು ಭಕ್ತಿ ಭಾವದಿಂದ ಯಾರು ಕೇಳ್ತಾರೋ, ಶುದ್ಧಾಂತಃಕರಣದಿಂದ ಆ ಭಕ್ತರ ಮುಂದೆ ಯಾರು ಪ್ರವಚನ ಮಾಡ್ತಾರೋ, ಇಬ್ಬರಿಗೂ ಶಾಸ್ತ್ರವಿಧಿಯಿಂದ ಪೂರ್ಣವಾಗಿ ಪಾಲಿಸಿ ಶ್ರೀಮದ್ ಭಾಗವತ ಕಥೆಯನ್ನು ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ, ಇವರಿಬ್ಬರೂ ಇದರ ಪಾರಮಾರ್ಥಿಕ ಫಲವನ್ನು ಪಡೆಯುತ್ತಾರೆ. ಅವರಿಗೆ ಈ 3 ಲೋಕಗಳಲ್ಲಿಯೂ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂಥೇಳಿ ಇಲ್ಲಿಗೆ ಶ್ರೀ ಪದ್ಮಪುರಾಣದ ಉತ್ತರಾಖಂಡದ ಶ್ರೀಮದ್ ಭಾಗವತ ಮಹಾತ್ಮೆಯು ಸಮಾಪ್ತವಾಯಿತು. ಮುಂದಿನ ಗುರುವಾರದಿಂದ ಶ್ರೀಮದ್ ಭಾಗವತ ಕಥೆಯ ಮೊದಲನೆಯ ಸ್ಕಂಧದ ಮೊದಲನೆಯ ಅಧ್ಯಾಯದಿಂದ ನಾವು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.